ಎಲ್ಲರೊಳಗೆ ಒಂದಾಗು ಭಾರತ. ಪ್ರಪಂಚದ ಭಾಷೆಗಳಲ್ಲಿ 50% ಮೇಲಾಗಿ ಭಾಷೆಗಳು ಕೇವಲ ಭಾರತದಲ್ಲಿದೆ. ರಾಜ್ಯಗಳಲ್ಲಿ ಒಂದು ಭಾಷೆಯಾದರೂ ಅದೂ ಕೂಡ 20 ಕಿಮಿಗೆ ಮಾತನಾಡುವ ಶೈಲಿಯೇ ಬೇರಾಗುವುದು. ನಮ್ಮ ಆಹಾರ ಪದ್ಧತಿ, ನಮ್ಮ ಉಡುಪು ತೊಡುಗೆಗಳು, ವ್ಯವಹರಿಸುವ ರೀತಿನೀತಿಗಳು, ಬದುಕುವ ರೀತಿನೀತಿಗಳು ಇತ್ಯಾದಿಗಳು ಭಾಷೆಯೊಂದಿಗೆ ಬದಲಾವಣೆ ಕಂಡುಬರುವುದು. ಇಷ್ಟೊಂದು ವೈವಿಧ್ಯಮಯ ಜೀವನ ಶೈಲಿ ಭಾರತದಲ್ಲಿ ಕಂಡುಬಂದಷ್ಟು ಪ್ರಪಂಚದಲ್ಲಿ ಬೇರೆ ಎಲ್ಲಿಯೂ ಕಂಡುಬರುವುದಿಲ್ಲ. ಇದು ಭಾರತ ದೇಶದ ವಿಶೇಷತೆ. ಇದನ್ನು ಗೌರವಿಸಿ ಬದುಕಲು ಕಲಿತಾಗ ಮಾತ್ರ ಶಾಂತಿ ಹಾಗೂ ನೆಮ್ಮದಿಯ ಜೀವನ ಆಗಲು ಸಾಧ್ಯ. ಆದ್ದರಿಂದ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಳ್ಳುವುದೇ ನಮ್ಮ ಭಾರತೀಯರ ಮೂಲ ಗುಣವಾಗಬೇಕು. ಪ್ರಪಂಚದಲ್ಲಿರುವ ಎಲ್ಲಾ ಧರ್ಮ, ಜಾತಿ, ಪಂಗಡ ಹಾಗೂ ಸಂಸ್ಕೃತಿಗಳು ನಮ್ಮ ಸುತ್ತಮುತ್ತ ಇದ್ದು ಅವುಗಳನ್ನೆಲ್ಲ ಗೌರವಿಸಿ ತನ್ನ ಸ್ವಂತದ ಧರ್ಮ, ಜಾತಿ, ಪಂಗಡ ಹಾಗೂ ಸಂಸ್ಕೃತಿಯನ್ನು ಅನುಸರಿಸುವುದೇ ಭಾರತೀಯರ ಜೀವನ ಆಗಿರುವುದು. ಇದು ಸಾವಿರಾರು ವರ್ಷದಿಂದ ನಡೆದು ಬಂದಿದೆ ಹಾಗೂ ಅದಕ್ಕೆ ನಾವು ಭಾರತೀಯರು ನಮ್ಮನ್ನು ಅಳವಡಿಸಿಕೊಂಡಿರುವೆವು. ಆದ್ದರಿಂದ ಹೆಮ್ಮೆಯಿಂದ ಹೇಳಬಹುದು, ನಾವು ಭಾರತೀಯರು ಪ್ರಪಂಚದ ಸಾರ್ವತ್ರಿಕ ಪ್ರಜೆಗಳು. ನಾವು ಪ್ರಪಂಚದ ಯಾವುದೇ ದೇಶದಲ್ಲಿ ಬದುಕುವಂತಹ ಗುಣ ಹೊಂದಿದವರು ಹಾಗೂ ಈಗಾಗಲೇ ಪ್ರಪಂಚದ ಹೆಚ್ಚಿನ ದೇಶಗಳಲ್ಲಿ ಭಾರತೀಯರು ಕೆಲಸ ಅಥವಾ ವಾಸ ಮಾಡುತ್ತಿರುವರು. ವಿವಿಧತೆಯಲ್ಲಿ ಏಕತೆಯನ್ನು ಕಂಡಾಗಲೇ ಭಾರತ ದೇಶದಲ್ಲಿ ಶಾಂತಿ, ಸೌಹಾರ್ದ ಬೆಳೆಯುವುದು. ಇದು ನಮ್ಮ ಭಾರತ ದೇಶದ ಮೂಲ ಮಂತ್ರ ಆಗಬೇಕು. ನಮ್ಮ ಸಂವಿಧಾನವು ಅದನ್ನೇ ಪ್ರತಿಪಾದಿಸುವುದು. ವಿವಿಧತೆಯಲ್ಲಿ ಏಕತೆ ಎಂಬುದರಲ್ಲಿ ಕುಂದುಕೊರತೆಗಳು ಉಂಟಾದಾಗ ಅಶಾಂತಿಯ ವಾತಾವರಣ ಸೃಷ್ಟಿಯಾಗುವುದು. ಅದು ಭಾರತ ದೇಶಕ್ಕೆ ಮಾರಕವಾಗುವುದು. ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವೆಲ್ಲರೂ ಬೇರೆ ಬೇರೆ ಧರ್ಮ, ಜಾತಿ, ಪಂಗಡ ಹಾಗೂ ಸಂಸ್ಕೃತಿಯನ್ನು ಅನುಸರಿಸುವೆವು. ಆದರೆ ನಾವು ಮನೆಯಿಂದ ಹೊರಬಂದಾಗ ಕೇವಲ ಭಾರತೀಯರು ಆಗಬೇಕು. ಸಾರ್ವಜನಿಕ ಪ್ರದೇಶದಲ್ಲಿ ನಾವೆಲ್ಲರೂ ಭಾರತದ ಪ್ರಜೆಗಳಾಗಿರುವೆವು. ಇದನ್ನು ಯಾರಾದರೂ ಅಲ್ಲಗಳೆಯುವುದಾದರೆ ಆವಾಗ ಅವನು ಅವಳು ದೇಶಕ್ಕೆ, ದೇಶದ ಸಂವಿಧಾನಕ್ಕೆ ದ್ರೋಹ ಬಗೆದಂತೆ. ಎಲ್ಲಿ ಮನ ಅಳುಕಿರದೋ, ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಿಳುವಿಗೆ ತೊಡಕು ತೋರದಿಹುದೇ ಅದೇ ನಮ್ಮ ಭಾರತ ದೇಶ. ಜೈ ಪ್ರಜಾಕೀಯ. ಜೈ ಉತ್ತಮ ಪ್ರಜಾಕೀಯ ಪಕ್ಷ UPP.